ನಮಗೆ IPL ಕ್ರೇಜ್ ಉಟ್ಕೊಂಡಿದ್ದು ಯಾವಾಗಿಂದ ಗೊತ್ತಾ? RCB ಮ್ಯಾಚು 14 ಮ್ಯಾಚು ನಾನು ವಿಸಿಟ್ ಮಾಡಿ ನಮ್ಮ ಬೆಂಗಳೂರು ಬಿಟ್ಟು ಹೊರಗಡೆ ಸ್ಟೇಟಲ್ಲೂ ವಿಸಿಟ್ ಮಾಡಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದು. ನಮ್ಮ ಇಂಡಿಯಾ ಮ್ಯಾಪ್ ಹಾಕಿದ್ದೀನಿ, ಯಾವ್ಯಾವ ಸ್ಟೇಟ್ಗೆ ಹೋಗಬೇಕು, ಹೆಂಗೆ ಹೋದ್ರೆ ಈಸಿ. ನಾನು ಗೋವಾಟಿಗೆ ಹೋಗಬೇಕು, ನಮ್ಮ ಬೆಂಗಳೂರಿಂದ 2900 ಕಿಲೋಮೀಟರ್ ಸಮಥಿಂಗ್ ಇದೆ, ಅಷ್ಟು ದೂರ ಹೋಗಬೇಕು. ಇದು ಆಸಾಮ್ ಸ್ಟೇಟು, ಇದು ಮಹಾರಾಷ್ಟ್ರ, ಹಂಗಂದ್ರೆ ಇದು ಮುಂಬೈ, ಇದು ಗೋವಾಟಿ. ಇಲ್ಲಿ ರಾಜಸ್ಥಾನ ಮ್ಯಾಚ್ ನಡೆಯುತ್ತೆ, ಇಲ್ಲಿ ಮುಂಬೈ ಮ್ಯಾಚ್ ನಡೆಯುತ್ತೆ. ಒಟ್ಟಲ್ಲಿ ನನ್ನ ಇಂಟೆನ್ಷನ್ನು ಮ್ಯಾಚ್ ನೋಡ್ತೀನಿ, ಅಲ್ಲಿರೋ ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ. ಒಟ್ಟಲ್ಲಿ ಆದಷ್ಟು ಅಲ್ಲಿ ಹೆಂಗಿರುತ್ತೆ ಅಂತಲೇ ನಿಮ್ಗೆ ತೋರಿಸ್ಕೊಡ್ತೀನಿ. ಡ್ರಾಪಲ್ಲಿ ಅಕಸ್ಮಾತ್ ಕಮ್ಮಿ ಬಸ್ಸಲ್ಲಿ ಇಲ್ಲ ಟ್ರೈನಲ್ಲಿ ಈ ಥರ ಪ್ಲ್ಯಾನ್ ಮಾಡ್ತೀನಿ. 2 ಲಕ್ಷ 2.5 ಲಕ್ಷ ಇಲ್ಲ 3 ಲಕ್ಷ ಹತ್ತತ್ರ ಆಗ್ಬೋದು ಅಷ್ಟರೊಳಗೆ. ಆದರೆ ನನಗೂ ಖುಷಿನೇ. ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಪ್ರಮೋಷನ್ ಥರ ಮಾಡ್ಕೊಡ್ತೀನಿ, ಅವ್ರು ನನಗೆ ಹೆಲ್ಪ್ ಮಾಡಲಿ, ಟ್ರಾವೆಲ್ಗಾಗಲಿ ಟಿಕೆಟ್ಗಾಗಲಿ. ಇಷ್ಟೇ ನಂಗೆ ಬೇಕಾಗಿದ್ದು, ಟಿಕೆಟ್ಗೆ ಟ್ರಾವೆಲ್ಗೆ ಇವೆರಡಕ್ಕೂ ಹೆಲ್ಪ್ ಮಾಡಿದ್ರೆ ಸಾಕು ನನಗೆ. ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪ್ಲಾನ್ ಇಲ್ಲಾಂದ್ರೆ ಒಂದು 2 ರಿಂದ 3 ತಿಂಗಳಿಂದ ಪ್ಲಾನ್ ಮಾಡ್ತೀನಿ. ಆ ಪ್ಲಾನ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಮ್ಮ ಚಾನಲ್ ಇದೆ, ಅಲ್ಲೂ ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋಣ. ನಮಗೆ IPL ಕ್ರೇಜ್ ಉಟ್ಕೊಂಡಿದ್ದು ಯಾವಾಗಿಂದ ಗೊತ್ತಾ? ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೆ. ಆದರೆ ನಾನು ಸ್ಟೇಡಿಯಂಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು 2024ರಲ್ಲಿ. ಆ ಸ್ಟೇಡಿಯಂಗೆ ಹೋಗೋಕೆ ಒಂದು ಕಾರಣ ಇದೆ. ನಾನು ಜನಕ್ಕೆ ಪರಿಚಯ ಆದಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಗೊಂಬೆ ವೇಷ ಹಾಕೊಂಡು ವೀಡಿಯೋ ಮಾಡ್ಬೇಕಾದ್ರೆ ಫಸ್ಟ್ ವೈರಲ್ ಆದಾಗ, ಆಮೇಲೆ ಒಂದು 2 ತಿಂಗಳಾದಮೇಲೆ ನಾವು ಸ್ಟೇಡಿಯಂ ಹತ್ರ ಹೋಗಿದ್ವಿ. ಬೋರ್ಡಲ್ಲಿ ಬರ್ಕೊಂಡು ಏನೋ ಒಂದು ಕಂಟೆಂಟ್ ಮಾಡೋಣ ಅಂತ ಹೋಗಿದ್ವಿ. ಅವತ್ತೊಂದು ದಿನ ಕಂಟೆಂಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಮೆಸೇಜ್ ಬಂದಿತ್ತು. ನೆಕ್ಸ್ಟ್ ನೀವು ಸ್ಟೇಡಿಯಂಗೆ ಹೋಗ್ತೀರಾ, ನಾನು ಟಿಕೆಟ್ ಇಸ್ಕೊಡ್ತೀನಿ ಅಂತ ಬಣ್ಣ ಮೆಸೇಜ್ ಮಾಡಿತ್ತು. ನಾವೇನೋ ತಮಾಷೆ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಅಂದ್ಕೊಂಡು ಹೋಗಿ ಮೀಟ್ ಮಾಡಿದ್ವಿ. ಆಮೇಲೆ ಅವರು ಮಾತಾಡಿದಾಗ ಗೊತ್ತಾಯಿತು ಜೆನ್ಯೂನ್ ಪರ್ಸನ್ ಅಂತ. ಅಂದರೆ ಏನಕ್ಕಾದರೂ ಸಪೋರ್ಟ್ ಮಾಡ್ತಾರೆ. ಅವತ್ತು ನಮ್ಗೆ ಗೊತ್ತಾಯಿತು RCB ಅಭಿಮಾನಿಗಳು ಏನು ಮಾಡೋಕ್ಕೂ ಸಿದ್ಧ, ಅವ್ರ ಕೈಲಿ ಆದಷ್ಟು. ಅವತ್ತು ಆ ಅಣ್ಣ ನಮ್ಮ ಮುಂದೆನೇ 14,000 ರೂಪಾಯಿ ಕೊಟ್ಟು ನಮಗೆ ಟಿಕೆಟ್ ಇಸ್ಕೊಟ್ರು. ಅವಾಗ ನಾವು ಸ್ಟಾರ್ಟ್ ಆಗಿದ್ದು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ನಾನು ಸ್ಟೇಡಿಯಮ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇನ್ಮೇಲೆ ಯಾವಾಗ ನೋಡ್ರೆ ಹೋಗ್ಬೇಕು ಅನ್ಸುತ್ತೆ ಸ್ಟೇಡಿಯಮ್. ಅದು ಒಂಥರ ನೆಕ್ಸ್ಟ್ ಲೆವೆಲ್ ವೈಬ್ ಅಂದ್ಕೊಳ್ಳಿ. ಆದರೆ ಸೋತ್ರೆ ಬೇಜಾರಾಗುತ್ತೆ, ಗೆದ್ದರೆ ತುಂಬ ಖುಷಿ ಆಗುತ್ತೆ. ಆದರೆ ನಾವು ಅಲ್ಲಿ ಎಂಜಾಯ್ ಮಾಡ್ತೀವಲ್ಲ, ಎಂಜಾಯ್ ಮಾಡೋಕ್ಕೂ ಆದಷ್ಟು ಆಪೋಸಿಟ್ ಟೀಮವರು ಅಷ್ಟೇ ಜನ ಇರಬೇಕು. ಬೆಂಗಳೂರು ಮ್ಯಾಚ್ಗೆ ಹೋದರೆ ನೀವು ಆದಷ್ಟು 90% ಬೆಂಗಳೂರಲ್ಲಿ ಇರ್ತಾರೆ. ಇನ್ನು 10% ಇಲ್ಲ, 5% ಇಲ್ಲ, 2% ಇಲ್ಲ ಬೇರೆ ಮ್ಯಾಚವ್ರು ಇರ್ತಾರೆ. ಇನ್ನು ಚೆನ್ನೈ ಮ್ಯಾಚ್ಗಂತೂ ಸ್ವಲ್ಪ ಜಾಸ್ತಿ ಇರ್ತಾರೆ. ಇನ್ನು ಹೈದರಾಬಾದ್ಗೂ ನಾರ್ಮಲ್ ಇರ್ತಾರೆ, ಮುಂಬೈಗೂ ನಾರ್ಮಲ್ ಇರ್ತಾರೆ. ಆದರೆ ಬೇರೆ ಸ್ಟೇಟಲ್ಲಿ ನೋಡಬೇಕು ಅಂದರೆ, ಲಾಸ್ಟ್ ಟೈಮ್ ನಾನು ಚೆನ್ನೈಗೆ ಹೋದಾಗ ತುಂಬ ಜನ ಚೆನ್ನೈಯವರು 90% ಇದ್ದರೆ 10% ನಾವು RCB ಇದ್ವಿ. ಅಂದರೆ ಆ ಕ್ರೇಜೇ ಬೇರೆ. ಅವ್ರು ಹೊಡಿತಿದ್ದಾಗ ಅವ್ರು ಕಿರ್ಸ್ತಾರೆ, ನಾವು ಹೊಡಿತಿದ್ದಾಗ ನಾವು ಕಿರ್ಸ್ತೀವಿ. ಇನ್ನು ವಿಷಯಕ್ಕೆ ಬರೋಣ. ಈ ಸರಿ ನಾನು ಪ್ಲ್ಯಾನ್ ಮಾಡಿದ್ದೇನೆಂದರೆ, ನಮ್ಮ RCB ಮ್ಯಾಚು 14 ಮ್ಯಾಚು ನಾನು ವಿಸಿಟ್ ಮಾಡಿ ನಮ್ಮ ಬೆಂಗಳೂರು ಬಿಟ್ಟು ಹೊರಗಡೆ ಸ್ಟೇಟಲ್ಲೂ ವಿಸಿಟ್ ಮಾಡಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಆದರೆ ಆ ಮ್ಯಾಚ್ ಗೆಲ್ಲುತ್ತೋ ಸೋಲುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. 14 ಮ್ಯಾಚು ವಿಸಿಟ್ ಮಾಡಬೇಕು. 14 ಮ್ಯಾಚ್ ವಿಸಿಟ್ ಮಾಡೋದು ತಮಾಷೆ ಅಲ್ಲ, ತುಂಬ ಕಷ್ಟ. ನಮ್ಮ ಹೋಮ್ ಗ್ರೌಂಡಲ್ಲ, ನಮ್ಮ ಬೆಂಗಳೂರಾದ್ರೆ ಏನೋ ಒಂದು ಮಾಡ್ಬೋದು, ಪರಿಚಯ ಇರ್ತಾರೆ, ಟಿಕೆಟ್ ಇಸ್ಕೋಬೋದು, ಆರಾಮಾಗಿ ಹೋಗ್ಬೋದು. ಆದರೆ ಬೇರೆ ಸ್ಟೇಟಿಗೆ ಹೋದಾಗ ತುಂಬ ತೊಂದರೆ. ಇವಾಗ ನೋಡಿ, ಫಸ್ಟ್ ಮ್ಯಾಚು ಹೈದರಾಬಾದ್ ಮೇಲಿದೆ, ಸೆಕೆಂಡು ಚೆನ್ನೈ ಮೇಲಿದೆ. ಇವೆರಡು ನಮ್ಮ ಬೆಂಗಳೂರಲ್ಲೇ ಇರೋದು. 3ನೇ ಮ್ಯಾಚು ರಾಜಸ್ಥಾನ ಮೇಲೆ ಇದೆ. ರಾಜಸ್ಥಾನ ಮೇಲೆ ಅಂದರೆ ನಾನು ಗೋವಾಟಿಗೆ ಹೋಗಬೇಕು, ನಮ್ಮ ಬೆಂಗಳೂರಿಂದ 2900 ಕಿಲೋಮೀಟರ್ ಸಮಥಿಂಗ್ ಇದೆ, ಅಷ್ಟು ದೂರ ಹೋಗಬೇಕು ಬರೀ ಒಂದು ಮ್ಯಾಚ್ ನೋಡೋಕ್ಕೆ. ಆದರೆ ನಾನು ತೊಗೊಂಡಿದ್ದು ಈ ಥರ ರಿಸ್ಕ್ ಇದೆ. ಪರವಾಗಿಲ್ಲ, ಇದು ರಿಸ್ಕ್ ಆದರೂ ಪರವಾಗಿಲ್ಲ. ನಾರ್ಮಲಾಗಿ ನಾನು ಒಂಥರ ಚಾಲೆಂಜ್ ಥರ. ಒಟ್ಟಲ್ಲಿ ನನ್ನ ಒಂದು ಯೂಟ್ಯೂಬ್ಗೆ ನನ್ನ ಕೆಲಸನೇ ಇವಾಗಿದ್ದು. ನಾನು ಕೆಲಸ ಎಲ್ಲ ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾಗೆ ಇನ್ವಾಲ್ವ್ ಆಗಿದೆ ಅಂದರೆ ನಾನು ಏನಾದರೂ ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ. ನೋಡೋಣ, ಮ್ಯಾಚ್ನೂ ಎಂಜಾಯ್ ಮಾಡ್ತೀನಿ, ಅಲ್ಲಿರೋ ಪ್ಲೇಸ್ನೂ ಎಂಜಾಯ್ ಮಾಡ್ತೀನಿ. ನನ್ನ ಇಂಟೆನ್ಷನ್ ಇಷ್ಟೇ, 14 ಮ್ಯಾಚ್ ವಿಸಿಟ್ ಮಾಡಬೇಕು, 14 ಮ್ಯಾಚ್ನ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಒಟ್ಟಿನಲ್ಲಿ ಇದನ್ನ ಟ್ರಾವೆಲ್ ತುಂಬ ಕಷ್ಟ ಇರುತ್ತೆ. ಲಾಸ್ಟ್ ಟೈಮ್ ಬರೀ ನಾನು ವಿಸಿಟ್ ಮಾಡಿದ್ದು 4 ಸ್ಟೇಟು. ನನ್ನ ಖರ್ಚು ಬಂದಿದ್ದು 70,000. ಹಂಗಂದರೆ ಒಂದು ಟಿಕೆಟ್ಗೆ ನಾವು ಇಲ್ಲಾಂದ್ರೆ ಒಂದು 5,000, 6,000, 8,000 ಈ ಥರ ಖರ್ಚು ಮಾಡಿದ್ದೀನಿ. ಈ ಟ್ರಾವೆಲ್ಗೆ ಇಲ್ಲಾಂದ್ರೆ ಒಂದು 2 ಲಕ್ಷ 2.5 ಲಕ್ಷ ಇಲ್ಲ 3 ಲಕ್ಷ ಹತ್ತತ್ರ ಆಗ್ಬೋದು ಅಷ್ಟರೊಳಗೆ. ಆದರೆ ನನಗೂ ಖುಷಿನೇ. ಅಕಸ್ಮಾತ್ ಯಾರಾದರೂ ಸ್ಪಾನ್ಸರ್ ಸಿಕ್ಕರು ನನಗೂ ಖುಷಿನೇ. ಅಕಸ್ಮಾತ್ ವೀಡಿಯೋ ಯೂಟ್ಯೂಬಲ್ಲಿ ಚೆನ್ನಾಗಿ ಹೊಡೋರು ಅಲ್ಲಿಂದನೂ ದುಡ್ಡು ಬರೋದು, ಅದು ನನಗೆ ಸಪೋರ್ಟ್ ಆಗುತ್ತೆ. ನೋಡೋಣ, ನಿಮ್ಮನ್ನೆಲ್ಲ ಮನಸ್ಸು ಸೆಳಿಬೇಕು, ಆ ಥರ ನಾನು ವೀಡಿಯೋ ಕ್ಯೂರಿಯಾಸಿಟಿಯಲ್ಲಿ ಮಾಡಬೇಕು. ನೋಡೋಣ ಏನಾಗುತ್ತೋ. ಆದರೆ ಇನ್ನೊಂದೇನೆಂದರೆ, ಇಲ್ಲಿಂದ ಬೇರೆ ಸ್ಟೇಟ್ಗೆ ಹೋಗ್ತೀವಲ್ಲ, ಅಲ್ಲಿ ಹೆಂಗಿರುತ್ತಂದರೆ, ಇವಾಗ ನಾನು ಆದಷ್ಟು ದುಡ್ಡು ಇರ್ಲಾರ್ದೆ ಹೋಗೋಕೆ ಟ್ರೈ ಮಾಡ್ತೀನಿ. ಹಂಗಂದರೆ ಡ್ರಾಪಲ್ಲಿ ಅಕಸ್ಮಾತ್ ಕಮ್ಮಿ ಬಸ್ಸಲ್ಲಿ ಇಲ್ಲ ಟ್ರೈನಲ್ಲಿ ಈ ಥರ ಪ್ಲ್ಯಾನ್ ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಕಮ್ಮಿ ವರ್ಕೌಟ್ ಆಗುತ್ತೆ, ರಿಸ್ಕು. ನೋಡೋಣ ಏನಾಗುತ್ತೋ. ಆ ಸ್ಟೇಟಿಗೆ ಹೋಗಿ ಮ್ಯಾಚ್ನ ಆಮೇಲೆ ಅಲ್ಲಿರೋ ಪ್ಲೇಸ್ನ ವಿಸಿಟ್ ಮಾಡಿ ಅಪ್ಲೋಡ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಇಷ್ಟು ನಾನು ಪ್ಲ್ಯಾನ್ ಮಾಡಿದ್ದು. ಇಲ್ಲಿ ಟಿಕೆಟ್ ನಮಗೆ ನನ್ನ ಆನ್ಲೈನ್ ಸಿಕ್ಕರೆ ಬೆಸ್ಟು, ಇಲ್ಲಾಂದರೆ ಆಫ್ಲೈನ್ ಆದರೆ ತುಂಬ ಕಷ್ಟ ಆಗುತ್ತೆ. ನಿನ್ನೆ ಮುಂಬೈ ಮತ್ತು RCB ಮ್ಯಾಚ್ ಟಿಕೆಟ್ ಬಿಟ್ಟಿದ್ರು, ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಅದೇ ಥರ ಬ್ಲಾಕಲ್ಲಿ ತುಂಬ ಕಷ್ಟ ಆಗುತ್ತೆ, ಆನ್ಲೈನಲ್ಲಿ ಸಿಕ್ಕರೆ
ಈಸಿ ಆಗುತ್ತೆ. ಇನ್ನು ಇವತ್ತು ನಾಳೆದರಲ್ಲಿ RCB ವರ್ಸಸ್ ಹೈದರಾಬಾದ್ ಮ್ಯಾಚ್ದು ಬಿಡ್ತಾರೆ, ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಂತೂ ಸಿಗೋದು ಕಷ್ಟ ಬಿಡಿ. ಈ IPLಗೆ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಅಕಸ್ಮಾತ್ ಇದಕ್ಕೆ ಮುಂಚೆ ಯಾರನ್ನ ಮಾಡಿದಾರೆಲ್ಲ ಗೊತ್ತಿಲ್ಲ. ಈ 14 ಮ್ಯಾಚ್ ಯಾರನ್ನ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದು ನಾನು ನೋಡಿಲ್ಲ. ಮಾಡಿರ್ಬೋದು, ನನ್ನ ಕಣ್ಣಿಗೆ ಬಿದ್ದಿಲ್ಲ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಟ್ರೈ ಮಾಡೋಣ. ಲಾಸ್ಟ್ ಟೈಮ್ 4 ಸ್ಟೇಟೇ ಟ್ರೈ ಮಾಡಿದ್ದೀನಂತ, ಈ ಸ್ಟೇಟ್ನ ಟ್ರೈ ಮಾಡೋಕ್ಕಾಗಲ್ವಾ? ಒಟ್ಟಲ್ಲಿ ನನ್ನ ಇಂಟೆನ್ಷನ್ನು ಮ್ಯಾಚು ನೋಡ್ತೀನಿ, ಅಲ್ಲಿರೋ ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ. ಒಟ್ಟಲ್ಲಿ ಆದಷ್ಟು ಅಲ್ಲಿ ಹೆಂಗಿರುತ್ತೆ ಅಂತಲೇ ನಿಮ್ಗೆ ತೋರಿಸ್ಕೊಡ್ತೀನಿ. ಆದಷ್ಟು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ನಮ್ಮ ಕನ್ನಡದವ್ರು ಇರ್ತಾರೆ, ಅವರು ಎಷ್ಟು ಚೆನ್ನಾಗಿರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರ ಜೊತೆ ನನ್ನ ಹೊಂದಾಣಿಕೆ ಹೆಂಗಿರುತ್ತೆ, ಇದೆಲ್ಲ ನಾನು ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಅಂತಲೇ ಪ್ಲ್ಯಾನ್ ಹಾಕಿದ್ದೀನಿ. ನಮ್ಮ ಇಂಡಿಯಾ ಮ್ಯಾಪ್ ಹಾಕಿದ್ದೀನಿ, ಯಾವ್ಯಾವ ಸ್ಟೇಟ್ಗೆ ಹೋಗ್ಬೇಕು, ಹೆಂಗೆ ಹೋದ್ರೆ ಈಸಿ. ಆಮೇಲೆ ಇದು ಗೋವಾಟಿ, ಆಸಾಮ್. ಇದು ಆಸಾಮ್ ಸ್ಟೇಟು, ಇದು ಮಹಾರಾಷ್ಟ್ರ. ಹಂಗಂದರೆ ಇದು ಮುಂಬೈ, ಇದು ಗೋವಾಟಿ. ಇಲ್ಲಿ ರಾಜಸ್ಥಾನ ಮ್ಯಾಚ್ ನಡೆಯುತ್ತೆ, ಇಲ್ಲಿ ಮುಂಬೈ ಮ್ಯಾಚ್ ನಡೆಯುತ್ತೆ. ಇಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಇನ್ನು ಹೋಗ್ತಾ ಹೋಗ್ತಾ ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಒಟ್ಟಿನಲ್ಲಿ 14 ಮ್ಯಾಚ್ನ ನಾನು ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಸ್ಪಾನ್ಸರ್ ಸಿಕ್ಕರೆ ನನಗೆ ಈಸಿ ಆಗುತ್ತೆ, ಸ್ಪಾನ್ಸರ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ಡಿಪೆಂಡ್ ಆಫ್ ಎಲ್ಲ. ಆದಷ್ಟು ನನಗೆ ಬ್ಯಾಕಪ್ ಇರೋದು ಇನ್ಸ್ಟಾಗ್ರಾಮಲ್ಲೇ. ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲೇ ನನಗೆ ಸಪೋರ್ಟ್ ಸಿಕ್ಕಿದ್ದು. ಈ ಟೈಮು ಸಿಕ್ಕರೆ ಇನ್ನೂ ತುಂಬ ಖುಷಿಯಾಗುತ್ತೆ. ನೋಡೋಣ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ನೋಡಿದ ಹಾಗೆ ನೀವು ಆದಷ್ಟು TVಯಲ್ಲಿ ನೋಡ್ತಾ ಇರ್ತೀರಲ್ಲ ಮ್ಯಾಚು, ಅಲ್ಲೇ ಬೇರೆ ಥರ ಇರುತ್ತೆ. ಆಮೇಲೆ ನಾವು ಗ್ರೌಂಡಲ್ಲಿ ಲೈವಲ್ಲಿ ನೋಡ್ತೀವಲ್ಲ, ಅಲ್ಲೇ ಬೇರೆ. ಆದಷ್ಟು ಡೀಟೇಲಾಗಿ ನಾನು ನೆಕ್ಸ್ಟು ಯಾವ್ದಾನ ಮ್ಯಾಚ್ಗೆ ಹೋದಾಗ ನಿಮ್ಗೆ ತೋರಿಸ್ತೀನಿ. ಆದಷ್ಟು ಈ ಮೂಮೆಂಟಲ್ಲಿ ಅಕೌಂಟ್ ಹೋದ್ರೂ ಹೋಗ್ಬೋದು, ಯಾಕಂದರೆ ಕೆಲವೊಂದು ಸ್ಟೇಡಿಯಮಲ್ಲಿ ವೀಡಿಯೋ ಹಾಕ್ಬಾರ್ದು, ಕೆಲವೊಂದು ರೂಲ್ಸ್ ಇರುತ್ತೆ, ಇದನ್ನ ತೋರಿಸ್ಬಾರ್ದು ಅಂತ. ಅದನ್ನ ನಾವು ಮಿತಿ ಮೀರಿದ್ರೆ ನಮ್ಮ ಅಕೌಂಟ್ ಹೋದ್ರೂ ಹೋಗ್ಬೋದು ಯೂಟ್ಯೂಬಲ್ಲಿ. ನೋಡೋಣ ಏನಾಗುತ್ತೆ. ಇಂಟೆನ್ಷನ್ 14 ಮ್ಯಾಚ್ ವಿಸಿಟ್ ಮಾಡಬೇಕು, ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನನಗೆ ಆದಷ್ಟು ಸ್ಪಾನ್ಸರ್ ಸಿಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿಕ್ಕರೆ ಒಳ್ಳೆಯದೇ, ನನ್ನಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವರಿಂದ ನನಗೂ ಹೆಲ್ಪ್ ಆಗುತ್ತೆ. ಆದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಪ್ರಮೋಷನ್ ಥರ ಮಾಡ್ಕೊಡ್ತೀನಿ, ಅವ್ರು ನನಗೆ ಹೆಲ್ಪ್ ಮಾಡಲಿ. ಟ್ರಾವೆಲ್ಗಾಗಲಿ ಟಿಕೆಟ್ಗಾಗಲಿ, ಇಷ್ಟೇ ನಂಗೆ ಬೇಕಾಗಿದ್ದು. ಟಿಕೆಟ್ಗೆ ಟ್ರಾವೆಲ್ಗೆ ಇವೆರಡಕ್ಕೂ ಹೆಲ್ಪ್ ಮಾಡಿದ್ರೆ ಸಾಕು ನನಗೆ. ಅದು ಬಿಟ್ಟರೆ ಮಿಕ್ಕಿದ್ದು ಮ್ಯಾಚ್ನ ಹೋಗಿ ವಿಸಿಟ್ ಮಾಡೋದು, ಗೆಲುವು ಸೋಲು ನಾನು ನೋಡೋದು. ಇನ್ನು ನಾನು ತುಂಬ ಮಾತಾಡೋದನ್ನ ಬಿಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಹಾಕಿ, ಇನ್ನು ಪಾರ್ಟ್ 2 ಮಾಡಬೇಕು. ಇನ್ನು ಇವಾಗ ನಾನು ಮಾತಾಡಿದ್ದು ಬರೀ 4 ಮ್ಯಾಚ್ ಬಗ್ಗೆ. ನೆಕ್ಸ್ಟು ಇನ್ನು 10 ಮ್ಯಾಚ್ ಅಪ್ಡೇಟ್ ಬರುತ್ತಲ್ಲ, ಅವಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನಾದರೂ ಕ್ವಶನ್ಸ್ ಇದ್ರೆ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದಕ್ಕೂ ಇನ್ನೊಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಡ್ತೀನಿ. ನಾನು ಆದಷ್ಟು ಮರ್ತೋಗ್ತಾ ಇದ್ದೀನಿ ಏನೇನು ಮಾತಾಡಬೇಕಂತ. ನಾನು ತುಂಬ ಮಾತಾಡಬೇಕಾಗಿತ್ತು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಇವಾಗ ಅಟ್ ಪ್ರೆಸೆಂಟ್ ಏನಂದರೆ, ಇನ್ನೂ ನನಗೆ ಟಿಕೆಟ್ ಬುಕ್ ಆಗಿಲ್ಲ, ಅದು ನನಗೆ ಟೆನ್ಷನ್ ಆಗ್ತಾ ಇದೆ. ಇನ್ನೂ ಜೋಬಲ್ಲೂ ದುಡ್ಡಿಲ್ಲ. ಇವಾಗ ಇಲ್ಲಾಂದ್ರೂ ಬರೀ 4 ಮ್ಯಾಚ್ ವಿಸಿಟ್ ಮಾಡೋಕ್ಕೆ ನನ್ನ ಕೈಲಿ 40,000ದಿಂದ 50,000 ಇರಬೇಕು ಮ್ಯಾಕ್ಸಿಮಮ್. ಇಲ್ಲಾಂದರೆ ಒಂದು 30,000 ಇದ್ದೇ ಇರಬೇಕು. ಅಕಸ್ಮಾತ್ ಟಿಕೆಟ್ ಏನಾರ ಬುಕ್ ಆದರೆ ನಮ್ಗೆ ಈಸಿ ಆಗುತ್ತೆ, ಧೈರ್ಯದಿಂದ ಹೋಗ್ಬೋದು. ಅಕಸ್ಮಾತ್ ಅಲ್ಲಿ ಹೋದ್ಮೇಲೆ ನಾನು ಬ್ಲಾಕಲ್ಲಿ ಇಸ್ಕೊಳಕ್ಕಾಗಲ್ಲ. ನೋಡೋಣ, ಪ್ರೆಸೆಂಟ್ ಇವಾಗ ಮತ್ತೆ ಟಿಕೆಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಮಿಸ್ ಆಗಿತ್ತು. ಲಾಸ್ಟ್ ಮ್ಯಾಚ್ ಇದು ಮುಂಬೈದು 12ನೇ ತಾರೀಕು ಏಪ್ರಿಲ್ದು. ಮೊನ್ನೆ 19ನೇ ತಾರೀಕು ಬಿಟ್ಟಿದ್ರು, ಅವಾಗ ಮಿಸ್ ಆಯಿತು. ಮತ್ತು ಇವಾಗ 21ನೇ ತಾರೀಕು ಬಿಟ್ಟಿದ್ದಾರೆ. ಇನ್ನು ಎಷ್ಟು ನಿಮಿಷ ಇದೆ? 13 ನಿಮಿಷ ಇದೆ. 13 ನಿಮಿಷ ಆಗಿದೆ, ಮತ್ತೆ ಬಿಡ್ತಾರೆ. ಇವಾಗೂ ಸಿಗೋದು ಡೌಟು. ಲಾಸ್ಟ್ ಟೈಮ್ ಮಿಸ್ ಆಗಿತ್ತು. ಕರೆಕ್ಟ್ ಟೈಮ್ಗೆ ಲಾಗಿನ್ ಆಗಿದ್ದೀನಿ, ಆದರೆ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ನೋಡೋಣ ಇವಾಗ ಬುಕ್ ಆಗುತ್ತೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಏನಾನ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋ ನಾನು ಡೆಫ್ರೆಂಟಾಗಿ ಮಾಡ್ತೀನಿ, ಅದರಲ್ಲಿ ಇನ್ನೂ ಡೀಟೇಲಾಗಿ ಮಾತಾಡೋಣ. ಸಿಗೋಣ.